ನೃತ್ಯವನ್ನ ಮಾಡುತ್ತಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಮಹಾ ದುರಂತ. ಆಪ್ತಮಿತ್ರ ಚಿತ್ರದ ಸುಂದರ ವದನ ಹಾಡಿಗೆ ನೃತ್ಯ ಮಾಡ್ತಾ ಇದ್ರು. ನೃತ್ಯವನ್ನ ಮಾಡುತ್ತಲೇ ಕುಸಿದು ಬಿದ್ದು ಸಾವು. ಅತ್ಯಂತ ದುರಂತಮಯ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಈ ಮಹಾ ದುರಂತವೊಂದು ಸಂಭವಿಸಿದೆ. ಆಪ್ತಮಿತ್ರ ಚಿತ್ರದ ಅತ್ಯಂತ ವಿವಾದಾತ್ಮಕ ಹಾಡೊಂದಕ್ಕೆ ನೃತ್ಯ ಮಾಡ್ತಾ ಇದ್ರು. ಮೈಮರೆತು ಕುಣಿಯುತ್ತಿದ್ದ ಲಕ್ಷ್ಮೀಪತಿಗೆ ಹೃದಯ ಸ್ತಂಭನ. ನೋಡುತ್ತಲೇ ಕುಸಿದು ಬಿದ್ದ ಗ್ರಾಮದ ಲಕ್ಷ್ಮೀಪತಿ. ಕ್ಷಣ ಮಾತ್ರದಲ್ಲಿ ಹಾರಿ ಹೋಯಿತು ಲಕ್ಷ್ಮೀಪತಿಯ ಪ್ರಾಣ. ಶಿಡ್ಲಘಟ್ಟದ ಬೋಧಗುರು ಗ್ರಾಮದಲ್ಲಿ ದುರಂತ. ಇದೀಗ ಗ್ರಾಮದಲ್ಲಿ ಸೂತಕದ ಛಾಯೆ ಮೂಡಿದೆ. ಯಾವ ಆಪ್ತಮಿತ್ರದ ಹಾಡಿನ ನಂತರ ಒಂದಷ್ಟು ಸಿನಿಮಾ ನಟನಟರಿಗೂ ಕೂಡ ಒಂದಷ್ಟು ಸಂಕಷ್ಟಗಳು ಕಾಡ್ತಾ ಇತ್ತು. ಅದರಲ್ಲಿ ನಾಗವಲ್ಲಿಯ ಪಾತ್ರ ಅಥವಾ ಆ ಒಂದು ವಿಚಾರದಲ್ಲಿ ಸಿನಿಮಾ ತಂಡಕ್ಕೆ ಒಂದು ತರಹದ ಬೇರೆ ತರಹದಲ್ಲಿ ಸಂಕಷ್ಟ ಎದುರಾಗ್ತಾ ಇತ್ತು ಎನ್ನುವಂಥ ವಿವಾದಗಳಾಗಿತ್ತು ಆ ಸಿನಿಮಾ ಬಿಡುಗಡೆಯ ನಂತರ. ಸೊ ಆ ಸಿನಿಮಾದ ಒಂದು ಹಾಡಿಗೆ ನೃತ್ಯ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮೈ ಮರೆತು ಕುಣಿಯುತ್ತಿದ್ದಂತಹ ಲಕ್ಷ್ಮೀಪತಿಗೆ ಹೃದಯ ಸ್ತಂಭನ ಆಗಿದೆ. ನೋಡ್ತಿದ್ದ ಹಾಗೆ ಕುಸಿದು ಬಿದ್ದ ಗ್ರಾಮದ ಲಕ್ಷ್ಮೀಪತಿ. ಕ್ಷಣ ಮಾತ್ರದಲ್ಲಿ ಹಾರಿ ಹೋಯಿತು ಲಕ್ಷ್ಮೀಪತಿಯ ಪ್ರಾಣ. ಇದು ಶಿಡ್ಲಘಟ್ಟದ ಬೋಧಗುರು ಗ್ರಾಮದಲ್ಲಿ ದುರಂತ ಸಂಭವಿಸಿರುವಂತಹದ್ದು. ಇದೀಗ ಗ್ರಾಮದಲ್ಲಿ ಸೂತಕದ ಛಾಯೆ ಮೂಡಿದೆ. ಜೊತೆಗೆ ಈಗ ಸಾಮೂಹಿಕ ಗಣೇಶ ವಿಸರ್ಜನಾ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಹಾಡಿಗೆ ಕುಣಿಯುವಂತಹದ್ದು, ಜೊತೆಗೆ ಬೇರೆ ಬೇರೆ ತರಹದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇರ್ತವೆ. ಸೊ ಅದರಂತೆಯೇ ಇಲ್ಲಿಯೂ ಕೂಡ ಇತ್ತು. ಆ ಸಂದರ್ಭದಲ್ಲಿ ಒಂದು ಆಪ್ತಮಿತ್ರ ಚಿತ್ರದ ಗೀತೆಯೊಂದು ಬರುತ್ತೆ. ಆ ಗೀತೆಗೆ ಕುಣಿತಾ ಇದ್ದಂತಹ ಸಂದರ್ಭದಲ್ಲಿ ನೋಡ್ತಿದ್ದ ಹಾಗೆ ಆತ ಕುಸಿದು ಬೀಳ್ತಾನೆ. ಈ ಮಹಾ ದುರಂತ ಸಂಭವಿಸಿದೆ. ಆ ಕುಟುಂಬಸ್ಥರ ಆಕ್ರಂದನವೂ ಕೂಡ ಮುಗಿಲು ಮುಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.